ಸಿದ್ದರಾಮಯ್ಯ ರಾಜೀನಾಮೆ ನೀಡಿದರೆ ಕಾಂಗ್ರೆಸ್ ಸರ್ಕಾರ ಪತನ. ವಿಧಾನ ಪರಿಷತ್ ಸದಸ್ಯ ಲಖನ್ ಜಾರಕಿಹೊಳಿ. ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದರೆ ಕಾಂಗ್ರೆಸ್ ಸರ್ಕಾರ ಪತನವಾಗಲಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಲಖನ್ ಜಾರಕಿಹೊಳಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಗೋಕಾಕ್ ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಸಿಎಂ ಸಿದ್ದರಾಮಯ್ಯ ಅವರು 3 ವರ್ಷಗಳ ಕಾಲ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಯಾವುದೇ ರೀತಿ ಸಮಸ್ಯೆಯಾಗದ ಹಾಗೆ ನೀಗಿಸಿಕೊಂಡು ಬಂದಿದ್ದಾರೆ. ಇಂತಹ ಮಹಾನಾಯಕನಿಗೆ ಅನ್ಯಾಯ ಮಾಡಿದರೆ ಕಾಂಗ್ರೆಸ್ ಸರ್ಕಾರ ಪಲ್ಟಿ ಹೊಡೆಯುವುದರಲ್ಲಿ ಸಂಶಯವಿಲ್ಲ ಎಂದರು. ಗ್ಯಾರಂಟಿ ಯೋಜನೆಗಳು ನಿಲ್ಲುವುದು ನಿಶ್ಚಿತ. ಸಿಎಂ ಸಿದ್ದರಾಮಯ್ಯ ಅವರ ರಾಜೀನಾಮೆ ಖಚಿತವಾದರೆ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದ ಗ್ಯಾರಂಟಿಗಳು ಅತಿ ಶೀಘ್ರವೇ ನಿಲ್ಲಲಿವೆ. ಅಲ್ಲದೆ ಸರ್ಕಾರಿ ನೌಕರರಿಗೆ ನೀಡುವ ವೇತನಗಳಲ್ಲೂ ಸಮಸ್ಯೆ ಉದ್ಭವಿಸಲಿವೆ ಎಂದು ಹೇಳಿದರು. ಕುರುಬ ಸಮಾಜಕ್ಕೆ ಅನ್ಯಾಯ ಮಾಡಿದ ಕೈ. ಹಿಂದೆ ವೀರೇಂದ್ರ ಪಾಟೀಲ್ ಅವರು ಸಿಎಂ ಆಗಿದ್ದಾಗ ಕಾಂಗ್ರೆಸ್ ಹೈಕಮಾಂಡ್ ರಾಜೀನಾಮೆ ನೀಡುವಂತೆ ಮಾಡಿ ಲಿಂಗಾಯತ ಸಮುದಾಯದವರಿಗೆ ಅನ್ಯಾಯ ಮಾಡಿತ್ತು. ಅದರಂತೆ ಇಂದು ಕುರುಬ ಸಮುದಾಯದ ದೊಡ್ಡ ನಾಯಕ ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ನೀಡುವಂತೆ ಹೇಳಿ ಇಡೀ ಕುರುಬ ಸಮುದಾಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಅನ್ಯಾಯ ಮಾಡಿದೆ. ಇನ್ನು 2028ಕ್ಕೆ ಕಾಂಗ್ರೆಸ್ ಪಕ್ಷ 40ರ ಸಂಖ್ಯೆಗೆ ಬಂದು ತಲುಪಿದರೆ ಆಶ್ಚರ್ಯ ಪಡುವ ಸಂಗತಿ ಏನೂ ಇಲ್ಲ ಎಂದು ಹೇಳಿದರು. ಕನ್ನಡ ಬಾರದ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿರುವಂತಹ ಕಾಂಗ್ರೆಸ್ನ ಪ್ರಭಾವಿ ನಾಯಕ ಕೆಸಿ ವೇಣುಗೋಪಾಲ್ ಹಾಗೂ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ಕನ್ನಡ ಮಾತನಾಡಲು ಬರುವುದಿಲ್ಲ. ಇವರಿಗೆ ಬೆಂಗಳೂರು ಬಿಟ್ಟರೆ ರಾಜ್ಯದಲ್ಲಿರುವ ಯಾವ ಊರುಗಳು ಇವರಿಗೆ ಗೊತ್ತಿಲ್ಲ. ಇಂತಹವರು ಹೈಕಮಾಂಡ್ ಮಟ್ಟದಲ್ಲಿ ಕುಳಿತು ಸಿದ್ದರಾಮಯ್ಯನವರಿಗೆ ದಾರಿ ಹೇಳುವಂತವರಾಗಿದ್ದಾರೆ ಎಂದು ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ವ್ಯಂಗ್ಯವಾಡಿದರು. ಸರ್, ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರೆ ಸರ್. ನೋಡಿ, ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ಕಾಂಗ್ರೆಸ್ ಪತನಕ್ಕೆ ಕಾರಣ ಆಗುತ್ತೆ, ಅಧೋಗತಿಗೆ ಅದು ಹೋಗುತ್ತದೆ. ಯಾಕಂದರೆ ಸಿದ್ದರಾಮಯ್ಯ ಇರೋದ್ರಿಂದ ಈಗ 3 ವರ್ಷ ಆರ್ಥಿಕ ಪರಿಸ್ಥಿತಿ ಹಿಂಗೆ ನೀಗಿಸ್ಕೊಂಬಂದ್ರೆ ಯಾರಿಗೂ ಸಮಸ್ಯೆ ಆಗಲ್ದಂಗೆ ನೀಗಿಸ್ಕೊಂಬಂದರು. ಈಗ ಗ್ಯಾರಂಟಿ ವಾರಂಟಿ ಏನು ಕೊಟ್ಟಿದ್ದಾರೆ ಇವರು ಕಾಂಗ್ರೆಸ್ ಅವ್ರು ಸಿದ್ದರಾಮಯ್ಯಿಂದ ಇದೆಲ್ಲ ಗ್ಯಾರಂಟಿಗೆ 3 ವರ್ಷ ಸಮಸ್ಯೆ ಆಗಲ್ದಂಗೆ ಬಂತು. ಆಮೇಲೆ ಇದೇನಾಕೈತೆ ಮುಂದೆ ಬರ್ತಾರೆ ಗ್ಯಾರಂಟಿ ಐತಿ ಸ್ಟಾಪ್ ಆಗಿ ಆಕೈತೆ, ಅದು ಅದ್ರಾಗೇನು ಎರಡನೇ ಮಾತಿಲ್ಲ. ಮತ್ತಿನ್ನು ಇದೇನು ಸರ್ಕಾರಿ ನೌಕರಿ ಸಂಬಳ ಕೊಡ್ತಾರೆ ಅದು ಸುದಕ್ಕೆ ಸಮಸ್ಯೆ ಆಗುತ್ತೆ. ಕರ್ನಾಟಕ ಆ ಲೆವೆಲ್ ಬಂದುಬಿಡ್ತೈತೆ. ಸಿದ್ದರಾಮಯ್ಯ ಅವರು ಈ ಹೈಕಮಾಂಡ್ ಯಾರೋ ಅವನೊಬ್ಬ ಸುರ್ಜಿವಾಲಾ ಯಾರೋ ವೇಣುಗೋಪಾಲ್ ಅಂತ ಅವ್ರಿಗೆ ಕನ್ನಡ ಮಾತಾಡೋಕ್ಕೆ ಬರೋದಿಲ್ಲ, ಇಲ್ಲಿ ಸಮಸ್ಯೆ ಗೊತ್ತಿಲ್ಲ. ಇವ್ರು ಬಂದು ಅಲ್ಲಿ ಕೂತು ಹೈಕಮಾಂಡ್ ಡೈರೆಕ್ಷನ್ ಕೊಡೋರು ಹಿರಿಯ ನಾಯಕರು. ಒಂದು ಕುರುಬ ಸಮಾಜ ದೊಡ್ಡ ಮಾಸ್ ಲೀಡ್ರ್. ಈಗ ಕುರುಬ ಸಮಾಜಕ್ಕೆ ದೊಡ್ಡ ಒಂದು ಅನ್ಯಾಯ ಮಾಡಿದಂಗೆ ವೀರೇಂದ್ರ ಪಾಟೀಲ್ ಅವರಿದ್ದಾಗೂ ಲಿಂಗಾಯತ ಸಮಾಜಕ್ಕೆ ಅನ್ಯಾಯ ಮಾಡಿದ್ರು. ಈಗ ಒಂದು ದೊಡ್ಡ ಸಮಾಜ ಕುರುಬ ಸಮಾಜ ಇದಕ್ಕೆ ಅನ್ಯಾಯ ಮಾಡ್ತಾರೋ. ಅದಕ್ಕಾಗಿ ಕಾಂಗ್ರೆಸ್ ಪಕ್ಷ ಏನೈತಿ ಇನ್ನಿದು 2028ಕ್ಕೆ 40ಕ್ಕೆ ಬಂದು ಹೈತ್ರೆ ಆಶ್ಚರ್ಯ ಪಡುವಂಥ ವಿಷಯ ಅಲ್ಲ. ನೀವು ಹೇಳು ಮತ್ತು 28ವರೆಗೆ ಸಿದ್ದರಾಮಯ್ಯ ಇರಬೇಕಂತ. 2028 ಇರಬೇಕು. ಮುಂದಿನ ಅವ್ರ ಮೇಲೆ ಚುನಾವಣೆ ಹೋಗ್ಬೇಕಾಯ್ತು. ಯಾಕಂದ್ರೆ ಏನೂ ಬದಲಾವಣೆ ಮಾಡಿ ಎಲ್ಲರಿಗೂ ಒಂದೊಂದು ಪೋಸ್ಟ್ ಇದ್ದು. ಈಗ ಅವರು ಡಿ ಕೆ ಶಿವಕುಮಾರ್ ಅವರು ಡೆಪ್ಯೂಟಿ ಸಿ ಎಮ್ ಇದ್ದರು, ಎಲ್ಲ ಮಂತ್ರಿ ಮಾಡಿ ಚೆನ್ನಾಗಿ ಹೊಂಟಿತ್ತು. ಇದು ಹೈಕಮಾಂಡ್ ಇದಕ್ಕೆ ಕೈ ಹಾಕಿದ್ದು ಜೇನುಗೂಡಿ ಕೈ ಹಾಕಿದಂಗೆ ಆಗಿಬಿಟ್ಟಿತ್ತು. ಈ ಸ್ವಯಂ ಘೋಷಿತ ಅವ್ರಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ದಾಗ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾ ಘೋಷಣೆ ಮಾಡಿದ್ದಾರೆ ಮೀಟಿಂಗ್ದಾಗ. ಅದೇ ಅವ್ರು ಹೈಕಮಾಂಡ್ ಹೇಳಿದ್ರು. ಸುರ್ಜಿವಾಲಾ ಏನೋ ದೊಡ್ಡ ಲೀಡರ್ ಅವ್ರು. ಪಾಪ ಅವ್ರಿಗೆ ಬೆಂಗಳೂರು ಬಿಟ್ಟರೆ ಬೇರೆ ಮುಂದಿನ ಊರಿಗೆ ಗೊತ್ತಿಲ್ಲ. ಅಂಥವ್ರ ಕಡೆ ಇವರು ಸಿದ್ದರಾಮಯ್ಯ ಅವ್ರಿಗೆ ರಾಜೀನಾಮೆ ಕೊಡೋದು ಹೇಳ್ತಾರಂದ್ರೆ ಇದು ಒಂದು ಅಹಿಂದ ಸಮಾಜಕ್ಕೆ ದೊಡ್ಡ ಅನ್ಯಾಯ ಆದಂಗಿದೆ. ಈಗ ಅಹಿಂದ ಸಮಾಜವ್ರು ಏನಂತಂದರೆ ಅಹಿಂದ ಸಮಾಜವನ್ನು ತುಳಿಯುವಂಥ ಷಡ್ಯಂತ್ರ ನಡೀತಾ ಇದೆ. ತುಳಿದ ಬಿಟ್ಟರು ಹೈಕಮಾಂಡ್ದವರು. ಪಾಪ ಅವರು ಸುರ್ಜಿವಾಲಾ ವೇಣುಗೋಪಾಲ್ ಅವರು ತುಳಿದ ಬಿಟ್ಟರು. ಯಾಕಂದ್ರೆ ಅವರು ವೇಣುಗೋಪಾಲ್ ಅಲ್ಲಿ ಕೇಳಕ್ಕೆ ಸಿ ಎಮ್ ಆಗ್ಲತ್ತೇಳಿ ಪಾಪ ಇಲ್ಲಿ ಅವ್ರಿಗೆ ಬೇಜಾರಾಗಿತ್ತು ಅಂತ ಇಲ್ಲಿ ಬಂದು ಇದನ್ನೆಲ್ಲ ಕರ್ನಾಟಕ ಕೆಡಿಸಿ ಸತ್ಯಾನಾಶ ಮಾಡಿ ಹೋಗಿಬಿಟ್ರು. ಸಿದ್ದರಾಮಯ್ಯ ಅವರು ಕುರುಬ ಸಮಾಜ ಆಯ್ತು, ಅಹಿಂದ ಸಮಾಜ ಆಯ್ತು, ಇದನ್ನು ಈಗೇನು ಕಣ್ಣೀರು ಹಾಕ್ಸತ್ತಾರೋ ಈ ಕಣ್ಣೀರು ಏನೈತೆ ಆಮೇಲೆ ಜ್ವಾಲಾಮುಖಿಯಾಗಿ 2028ಕ್ಕೆ ಸ್ಫೋಟ ಆಗುತ್ತೆ. ಬೆನಿಫಿಟ್ BJP ಅವರು ತಗೋತಾರೆ 100%. ಯಾರಿಗೆ ತೊಗೋತಾರೆ ಬೆನಿಫಿಟ್? ಯಾಕೆ ಅವಾಗ ನೋಡಿರಿ ಬಸವರಾಜ ಬೊಮ್ಮಾಯಿ ಮಾಡ್ರು BJP ಏನಾಯಿತು, ಈಗ ಮಾಡ್ತಾರೋ ಏನಾಕೈತೆ ಮುಂದೆ ನೋಡೋಕ್ಕಿರ ನೀವು. ಯಾಕಂದ್ರೆ ನಾವು ಇಲ್ಲಿ ಕೂತು ಹೇಳಿ ಅದಕ್ಕೆ ಯಾರು ಬೆಲೆ ಕೊಡೋದಿಲ್ಲ, ಹಂಗೆ ಹೇಳ್ತಾರೆ ತಗೋತಾರೆ. ಅದು 2028ಕ್ಕೆ ಗೊತ್ತಾಗತ್ತೆ. ಯಾಕೆ ಈ ಬಾಗಲಕೋಟೆ ಇಲೆಕ್ಷನ್ ಆಯ್ತು, ನಮ್ಮ ದಾವಣಗೆರೆ ಇಲೆಕ್ಷನ್ ಆಯ್ತು, ಅಹಿಂದ ಮತಗಳು ಕೈ ಹಿಡಿದು ಅವಾಗ ಎಲ್ಲ ಏನು ಭಾಳ ಎಲ್ಲ ಚೆನ್ನಾಗಿ ಕ್ಯಾನ್ವಾಸ್ಗೆ ಹೋದ್ರಲ್ಲಿ ಹೇಳಿ ಎಲ್ಲರೂ ಕೈ ಕೊಟ್ಟರು. ಇವರಿಂದನೇ ಬಂದರು. ಯಾಕಂದ್ರೆ ದಾವಣಗೆರೆ 5,000 ಮತಗಳನ್ನು ಬಂತು. ಇದು 22,000 ಸಿದ್ದರಾಮಯ್ಯ ಅವ್ರದ್ದು ಮಾಸ್ ಲೀಡ್ರು ಅಹಿಂದ ಮತಗಳಿಂದ ಬಂದರು. ಅದಕ್ಕಾಗಿ ಎಲ್ಲ ಜನ ಇದನ್ನು ಸೀರಿಯಸ್ ಆಗಿ ತೊಗೊಂಡು ಸಿದ್ದರಾಮಯ್ಯ ಏನು ಅನ್ಯಾಯ ಆಗಿದೆ ಇದ್ರ ಬಗ್ಗೆ ತಕ್ಕ ಉತ್ತರ ಕೊಡಬೇಕು. ಪಕ್ಷಕ್ಕೆ ಏನು ಸಂದೇಶ ಕೊಡ್ತೀರಾ ನೀವು? ನೋಡಿರಿ, ಕಾಂಗ್ರೆಸ್ ಪಕ್ಷ BJP ಅವ್ರು ತಪ್ಪು ಅಂದರೆ ಸರ್ಕಾರ ಬಂದಿತ್ತದು. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅಹಿಂದ ನೇತೃತ್ವದಲ್ಲಿ ಮತ ತೊಗೊಂಡು ಗೆದ್ದು ಬಂದಿದ್ದರು. ಈಗ ಇವ್ರು ಅಹಿಂದಕ್ಕೇ ಮೋಸ ಮಾಡಿದ್ರು ಮತ್ತು ಸಿದ್ದರಾಮಯ್ಯ ಮೋಸ ಮಾಡಿದ್ರು. ಅದಕ್ಕಿಂತ ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಪಕ್ಷ 2028ಕ್ಕೆ 40ಕ್ಕೆ ಬಂದು ಹತ್ತದೆ.
ಅಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವ್ರು ನಿಭಾಯಿಸ್ತಾರಲ್ಲ. ಅದ್ರ ಬಗ್ಗೆ ನಮಗೇನೇನು ಮಾಹಿತಿ ಇಲ್ಲ. ಇನ್ನು ಮಂತ್ರಿಮಂಡಲ ಯಾವ ಏನು ಮಾಡ್ತಾರೋ ವಿಸರ್ಜನೆ ಮಾಡಿದ್ರೆ ನಮಗೇನಾದ್ರು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅದು ಮುಂದೆ ಏನಾಗ್ತದೆ ನೋಡ್ಬೇಕ್ರಿ. ಅದು ಕಾಂಗ್ರೆಸ್ ಪಕ್ಷ ಯಾರು ಯಾವಾಗ ಏನು ಅಲ್ಲಿಂದ ಟಪಾಲ್ದಾಗ ಬರ್ತೈತಿ ಯಾರು ಮಾಡ್ತಾರೆ ಹೇಳಕ್ಕೆ ಬರೋದಿಲ್ಲ ಅವ್ರು. ಮತ್ತು ಸುರ್ಜೇವಾಲ ವೇಣುಗೋಪಾಲ್ ಪಾಪ ಅವ್ರು ಮತ್ತೆ ಬೇರೆ ಯಾರನ್ನ ಮಾಡಿದ್ರು ಮಾಡ್ಬೋದು. ದೊಡ್ಡ ನಾಯಕರು ಅವ್ರು ಸುರ್ಜೇವಾಲ ವೇಣುಗೋಪಾಲ. ಮತ್ತು ಅವರೇ ಕರ್ನಾಟಕದಾಗ ಸರ್ಕಾರ ತಂದಾರು. ಸಿದ್ದರಾಮಯ್ಯವ್ರದ್ದು ಏನು ಪಾತ್ರ ಇಲ್ಲ. ಈಗ ಗೊತ್ತಾಗತ್ತೆ. ಈಗ ಇನ್ನೊಂದು 2 ತಿಂಗಳದಾಗ ಸರ್ಕಾರ ನಡೆಸೋ ಆರ್ಥಿಕ ಪರಿಸ್ಥಿತಿ ಎಲ್ಲಿಗೆ ಬರ್ತೈತಿ ಅವಾಗ ಗೊತ್ತಾಗತ್ತೆ. ಜೇನುಗೂಡಿಗೆ ಕೈ ಹಾಕಿದ ಹೈಕಮಾಂಡ್. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಎಲ್ಲ ರೀತಿಯಿಂದಲೂ ಸುಸೂತ್ರವಾಗಿ ಸರ್ಕಾರ ನೀಗಿಸಿಕೊಂಡು ಹೋಗುತ್ತಿತ್ತು. ಅದರಲ್ಲೂ ಎಲ್ಲ ನಾಯಕರಿಗೂ ಕೂಡ ಒಂದಲ್ಲ ಒಂದು ಹುದ್ದೆಯಲ್ಲಿದ್ದು ಸರ್ಕಾರ ಸುಭದ್ರವಾಗಿತ್ತು. ಆದರೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಬದಲಾವಣೆ ಮಾಡುವ ನಿರ್ಧಾರ ಮಾಡಿ ಜೇನುಗೂಡಿಗೆ ಕೈ ಹಾಕುವಂತೆ ಮಾಡಿದೆ ಎಂದು ಆರೋಪಿಸಿದರು. ಅಹಿಂದ ಸಮಾಜ ತುಳಿದ ಕಾಂಗ್ರೆಸ್. ಸದ್ಯ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಸಿಎಂ ಆಗಿರುವುದು ಅಹಿಂದ ಸಮಾಜ ಹಾಗೂ ಕುರುಬ ಸಮಾಜದಿಂದ ಮಾತ್ರ. ಈಗ ಇಂತಹ ಸಮುದಾಯವನ್ನು ತುಳಿದು ಸರ್ಕಾರ ರಚನೆ ಮಾಡಲು ಹೊರಟಿರುವ ಕಾಂಗ್ರೆಸ್ ಹೈಕಮಾಂಡ್ ನಡೆ ಸರಿಯಿಲ್ಲ. ಈಗ ಕಾಂಗ್ರೆಸ್ ಹೈಕಮಾಂಡ್ ಅಹಿಂದ ಸಮುದಾಯದ ಜನರಿಗೆ ಕಣ್ಣೀರು ಹಾಕಿಸುತ್ತಿದ್ದು, ಇದು 2028ಕ್ಕೆ ಜ್ವಾಲಾಮುಖಿಯಾಗಿ ಸ್ಫೋಟಗೊಳ್ಳುವುದರಲ್ಲಿ ಸಂಶಯವಿಲ್ಲ ಎಂದು ತಮ್ಮ ವಿಶ್ವಾಸ ಹೊರಹಾಕಿದರು. ರಾಜಶೇಖರ್ ಹಿರೇಮಠ್, KMM ನ್ಯೂಸ್, ಬೆಳಗಾವಿ. 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.